ಏನು ಶ್ರೀಕಾಂತ್ ಇದು? ನಿಮ್ಮ ಅಮ್ಮಂಗೇನು ಹುಚ್ಚಿಡ್ದಿದ್ಯಾ? ಯಾಕೆ ಹೀಗೆ ಹಾಡ್ತಿದ್ದಾರೆ? ಪಾಪ ಗೊತ್ತಾ ಕವಿತಾ, ರೂಮಿಂದ ಹೊರಗಡೆನೇ ಬಂದಿಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇವ್ರು ಯಾಕೆ ಹೀಗೆ ಹಾಡ್ತಿದ್ದಾರೆ ಶ್ರೀಕಾಂತ್? ನೀನು ಸ್ವಲ್ಪ ಜೋರಾಗಿ ಏನಾದರೂ ಹೇಳಬೇಕಲ್ವಾ? ಅವ್ರು ಹೇಳ್ದಾಗೆ ಕೇಳ್ಕೊಂಡು ಇರ್ತಿದ್ಯಲ್ಲ ನೀನು, ಸರಿನಾ ಇದು? ಅವ್ರು ಹೇಳ್ದಾಗ ಕೇಳ್ಕೊಂಡಿದ್ಯಾ ಅಂದ್ರೆ ಇನ್ನೇನು ಮಾಡಲಿ? ಇದಕ್ಕೆಲ್ಲ ನೀನೇ ಕಾರಣ. ನಿನ್ನ ಫ್ರೆಂಡ್ ಯಾವನ್ಗೂ ಮದುವೆ ಮಾಡ್ತೀನಿ ಅಂತ ನನ್ನ ತಂಗಿನ ಇಷ್ಟೆಲ್ಲ ಮಾಡಿ ರಾದಂತ ಮಾಡಿಬಿಟ್ಟೆ. ಅದರಿಂದ ಇಷ್ಟೆಲ್ಲ ಆಗ್ತಿರೋದು ಗೊತ್ತಾ? ಈಗ ನಿನ್ನನ್ನು ಕೇಳಿಲ್ಲ, ನಾನು ಕೇಳ್ತಿದ್ದೆ ಅಂತ ನಮ್ಮಮ್ಮ ಹೇಳಿದ್ದೇನೆ, ನೀನು ಕೇಳಿಸ್ಕೊಳ್ಳಿಲ್ವಾ? ಇಷ್ಟೆಲ್ಲ ಆಗಕ್ಕೆ ನೀನೇ ಕಾರಣ. ಹೌದಪ್ಪ ಹೌದು. ನಿಮ್ಮ ಅಮ್ಮಂಗೆ ಏನೂ ಹೇಳೋಕ್ಕಾಗಲ್ಲ ನಿನಗೆ, ನನಗೆ ಹೇಳು. ಏನಾದರೂ ಮಾಡ್ಕೊಳ್ಳಿ. ಕವಿತೆಗೋಸ್ಕರ ಹೇಳಿದೆ ಅಷ್ಟೇ. ನಿಮ್ಮ ಇಷ್ಟ, ನಿನ್ನ ತಂಗಿ ನಿಮ್ಮ ಅಮ್ಮನ ಮಗಳು, ಏನಾದರೂ ಮಾಡ್ಕೊಳ್ಳಿ ನೀವಿಬ್ಬರು ಸೇರಿಕೊಂಡು. ಯಾರಾದರೂ ಒಳ್ಳೆ ಮಾತಿಂದ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡ್ತಿದ್ದೀರಾ ಅವಳ ಬಗ್ಗೆ? ಏ ಪಿಂಕಿ, ಶ್ರೀಕಾಂತ, ಏನೇ ಮಾತಾಡ್ಕೊಂಡು ನಿಂತಿದ್ದೀರಿ? ಏನಂತೆ? ಏನು ನಿಮ್ಮದು? ನಾವು ನಿಂತ್ಕೊಳ್ಳೋಂಗೂ ಇಲ್ವಾ ಹಾಗಿದ್ರೆ? ಅಯ್ಯೋ, ಗಂಡ ಕಡೆಯವ್ರು ಬರೋ ಗೊತ್ತಾಯ್ತು. ನೀನು ನಿಂತ್ಕೊಳ್ಳೇವಂತೆ. ಆಮೇಲೆ ಹೋಗು, ಇವಳು ರೆಡಿ ಆದ್ಲ ಕವಿತಾ, ನೋಡೋಗು. ಏನು ನೋಡಲಿ ನಾನು? ಅವಳು ಬೆಳಗ್ಗೆ ಅಂತ ರೂಮ್ ಬಾಗ್ಲೇ ತೆಗ್ದಿಲ್ಲ. ಪಾಪ, ಅವಳ ಕಷ್ಟ ಅವಳಿಗೆ. ನಾನು ಹೋಗಿ ರೆಡಿ ಆಗಿದ್ದೆ ಅಂತ ಕೇಳಕ್ಕೆ ಹೋದ್ರೆ ಅವಳು ಏನು ಅನ್ಕೊಳ್ಳೋಲ್ಲ ನನ್ನ ಬಗ್ಗೆ. ನೋಡಿ ಅತ್ತೆ, ಈ ಮದುವೆ ಬಗ್ಗೆ ನನ್ನ ತಲೆ ಹಾಕ್ಬಿಡಿ ಅಂತ ನೀವೇ ಹೇಳಿದಿರಾ. ದಯವಿಟ್ಟು ಇದ್ರ ಬಗ್ಗೆ ನನ್ನ ಇನ್ವಾಲ್ವ್ ಮಾಡ್ಕೋಬೇಡಿ. ನೀವು ಹೋಗಿ ಕೇಳಿ ನಿಮ್ಮ ಮಗಳು ರೆಡಿ ಆಗಿದ್ದಾಳೆ ಇಲ್ವಾ ಅಂತ. ನಾನಂತೂ ಹೋಗಿ ಕೇಳಲ್ಲ. ನನ್ನ ಪಾಡಿ ನಾನು ಬಿಟ್ಬಿಡಿ. ನೋಡ್ದಪ್ಪ, ನೋಡ್ದ ನಿನ್ನ ಹೆಂಡ್ತಿಯ ಎಂತ ಬುದ್ಧಿ ಕಲ್ತವಳೆ ಅಂತ. ಅಲ್ಲ, ಗಂಡ ಕಡೆ ಬರ್ತಾರೆ ಅಂದರೆ ಹಿಂಗೆ ಆಡೋದಿವಳು. ಜವಾಬ್ದಾರಿ ಮನೆ ಸೊಸೆಯಾಗಿ ಜವಾಬ್ದಾರಿ ತಗೊಂಡು ಅವಳು ನಿಂತು ಎಲ್ಲ ಮಾಡಬೇಕು. ಹಿಂಗೆ ಆಡ್ತಾಳಲ್ಲ, ಸರಿಯಿಲ್ಲ. ಎಲ್ಲ ಜವಾಬ್ದಾರಿ ನೀನೇ ತಗೊಂಡಿದ್ದಿಲ್ಲ ಬಿಡಮ್ಮ, ನಾವ್ಯಾಕೆ ತಗೋಬೇಕು ಹೇಳು? ಅದೇನು ಮಾಡ್ತೀವೋ ಮಾಡ್ಕೊ. ಅವ್ಳಿಗೆ ಹೆಂಗೆ ಕೇಳೋಕ್ಕಾಗುತ್ತೆ ನಾವು? ಪಾಪ ಅವಳು ಎಷ್ಟು ಬೇಜಾರು ಮಾಡ್ಕೊಟ್ಟಿದ್ದಾಳೆ ಗೊತ್ತಾ? ಬೆಳಿಗ್ಗೆ ಇದ್ದ ರೂಮ್ ಬಾಗಿಲು ತೆಗ್ದಿಲ್ವಂತೆ. ಅಂಥದ್ದಲ್ಲಿ ನಾವು ಹೋಗಿ ರೆಡಿ ಆಗು ಅಂತ ಹೇಳೋಕ್ಕಾಗುತ್ತಾ? ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು? ನೀನು ಏನಾದರೂ ಮಾಡ್ಕೊ. ನೀನು ಬೇಕಿದ್ರೆ ನೀನು ಹೋಗಿ ಹೇಳು ರೆಡಿ ಆಗು ಅಂತ. ನಾನಂತೂ ಏನು ಹೇಳಲ್ಲ. ಕವಿತಾ, ಕವಿತಾ, ಏ ಕವಿತಾ, ಏನಮ್ಮ? ಏನಕ್ಕೆ ಹಂಗೆ ಬಡ್ಕೋತಿದ್ಯಾ? ಏನಾಯ್ತೀಗ? ಅಯ್ಯೋ, ಏನೂ ಇಲ್ಲ ಕಣವ. ನೋಡು, ಗಂಡು ಕಡೆಯವ್ರು ಬರೋ ಗೊತ್ತಾಯ್ತು. ಹೋಗವ, ರೆಡಿಯಾಗಿ ಹೋಗವ. ಏನು ರೆಡಿ ಆಗಬೇಕು? ನಾನು ರೆಡಿಯಾಗೇ ಇದ್ದೀನಿ. ನಾನು ಹೀಗೆ ಇರ್ತೀನಿ. ನನಗೇನು ರೆಡಿ ಆಗಲ್ಲ. ನೋಡು, ನೀನು ಇಷ್ಟ ಬಂದಂಗೆ ನೀನು ಮಾಡು. ಆದರೆ ನನಗೆ ಹಂಗಿರು ಹಿಂಗಿರು ಅದು ಇದು ಅಂತ ದಯವಿಟ್ಟು ಬಲವಂತ ಮಾಡಕ್ಕೆ ಬರಬೇಡ. ನಾನು ಹೀಗೆ ಇರ್ತೀನಿ. ಅಯ್ಯೋ, ಕಾಣೆ ಕಣವ ಕಾಣೆ. ಸರಿ ಆಯಿತು, ಹೋಗು. ಸಿಕ್ಕಂತ ಅವ್ರು ಇನ್ನೇನು ಬರೋ ಗೊತ್ತಾಯ್ತು. ಒಂಚೂರು ನೋಡಪ್ಪ ಬಂದರೆ ಏನು ಅಂತ. ಅಯ್ಯಪ್ಪ ದೇವರೇ, ಒಬ್ಬರು ಹೇಳಿದ ಮಾತು ಕೇಳಕ್ಕಿಲ್ವ? ಹಿಂಗಾದ್ರೆ ಹೆಂಗೆ ಮಾಡೋದು? ಹೆಂಗೆ ಮಾಡೋದು? ಕಾಣಕಂತ ಹೋಗು. ಓ, ಸುಶೀಲ ಬಂದ, ಒಳ್ಳೇದಾಯ್ತು. ನನ್ಗೊಳ್ಳೆ ಕೈ ಕಾಲೇ ಆಡ್ದಂಗೆ ಆಯ್ತೈತೆ. ಯಾವ ಒಂದು ಮಾತು ನನ್ನ ಮಾತನ್ನೇ ಕೇಳೋಲ್ಲ. ಅವಳು ಪಿಂಕಿಗೆ ನೋಡಿದ್ರೆ ಅವಳು ನನಗೆ ಏನು ಹೇಳ್ಬೇಡಿ ಅಂತ ಅವಳು ಆಯ್ತಾಳೆ. ರೆಡಿ ಆಗಲಿ ಅಂತಂದರೆ ಇವಳು ನಾನು ರೆಡಿ ಆಗಿಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಇವಳು ಅಂತಾಳೆ. ಗಂಡ ಕಡೆ ಬಂದರೆ ನೋಡಪ್ಪ ಅಂದರೆ ಇವನ ಪಾಡಿಗೆ ಇವನು ಹೋಯ್ತಾನೆ. ಯಾರೊಬ್ಬರು ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ ಕಣವ. ಯಾರೊಬ್ಬರು ಹೇಳಿದ ಮಾತು ಕೇಳ್ತಾಯಿಲ್ಲ. ಹಿಂಗಾದ್ರೆ ನಾನು ಹೆಂಗೆ ಮಾಡೋದು? ಹೆಂಗೆ ಮಾಡೋದಲ್ಲ, ಇವಳಿಗೋಸ್ಕರ ಅಲ್ವ ನಾನು ಇಷ್ಟೆಲ್ಲ ಮಾಡ್ತಿರೋದು. ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತಲ್ವ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಒಬ್ಬರು ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ ಸುಶೀಲ. ಹಿಂಗಾದ್ರೆ ಮಾಡೋದು? ಯಾಕ ಸುಮ್ಮನೆ ಹುಂಕಂತೆ? ಯಾರಿಗೋಸ್ಕರ ಮಾಡ್ತಾಯಿದ್ದೀನಿ ನೀನು? ಮಕ್ಳಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತೆಲ್ಲ. ಮಕ್ಕಳಿಗೆ ಇಷ್ಟ ಇಲ್ಲ ಅಂದಮೇಲೆ ಏನು ಮಾಡಿ ಎಂತಿದ್ನ ನೀನು? ಒಬ್ರಿಗೂ ಮನೇಲಿ ಇಷ್ಟ ಇಲ್ಲ. ಎಲ್ಲರನ್ನೂ ಎದುರಾಕೊಂಡು ಅದು ಏನು ಮಾಡಕ್ಕೆ ಹೊಂಟಿದ್ಯೋ ನಾನು ಕಾಣೆ. ಆ ಮೀನಾಕ್ಷಿ ಸಕ್ಕನ ಮಾತು ಕೇಳ್ಕೊಂಡು ಕಣವ. ಅವಳು ಹಂಗೆ ಕುಣಿತಲ್ಲ, ನೀನು ಹಂಗೆ ಕುಣಿತೀರಿ. ಅದೇನು ಕಥೆಯೋ ಅದೇನೋ ಕಾಣೆ. ಅಲ್ಲ ಪಾಪ, ಹೆಣ್ಣು ಕವಿತಾ ಅದು ಅಷ್ಟೊಂದು ಬೇಜಾರು ಮಾಡ್ಕೊಂಡು ಕುಂತದೆ. ಆ ಹೆಣ್ಗೆ ಅದೇನಕ್ಕೆ ಹಂಗೆ ಹಿಂಸೆ ಮಾಡಿ ಮಾಡಕ್ಕೆ ಹೊಂಟಿದ್ದೀನಿ ನೀನು ಒಬ್ಬಳು ಬಾಕಿ ಇದೆ ನೋಡೀಗ ನಾನು ಕೇಳೋಕ್ಕೆ. ಅವ್ಳು ಗಂಡು ಕಡೆ ಬರ್ತಾರೆ, ಅದೇನು ರೆಡಿ ಮಾಡಿ ನಡಿ. ಕಣ ನೋಡ್ತೀನಿ ನೀರು ಬಂದ್ರ ಅಂತ. ಅವೆಲ್ಲ ಒಂಚೂರು ತೆಗ್ದು ಎಲ್ಲನೂ ಇಡು. ಬಂದೆ. ಕಾಯಕಂಗೆ ದುರಸೆಗೆ ಸರಿಯಾಗಿ ಆಯ್ತದೆ. ಒಂದಿನ ಕಾಯ್ಬೇಕಷ್ಟೇ. ಬಂದ್ರಾ? ಬನ್ನಿ ಬನ್ನಿ. ಬಂದ್ರಾ? ಬನ್ನಿ, ಕೂತ್ಕೊಳ್ಳಿ. ಅದೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಇವರು ಹುಡುಗ, ಅವರೇ ಹುಡುಗ ಅವರವ್ವ. ಅಮ್ಮ ನಮಸ್ಕಾರ. ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ ಅಮ್ಮ. ಕೂತ್ಕೊಪ್ಪ, ಕೂತ್ಕೊ. ನಾವು ಚೆನ್ನಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ಅಮ್ಮ. ಕೂತ್ಕೊಳ್ಳಿ. ಅಯ್ಯೋ, ಇದೇನಪ್ಪ ಹುಡುಗಂಗೆ ಇಷ್ಟೊಂದು ವಯಸ್ಸಾಗೈತೆ. ಅಯ್ಯೋ, ನನ್ನ ಮಗಳು ನೋಡಿದ್ರೆ ಅಷ್ಟು ಚೆನ್ನಾಗವಳೆ. ವಯಸ್ಸಾಗಿದೆ, ಎರಡನೇ ಸಂಬಂಧ ಬೇರೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಹೋಗತ್ತೆಗೆ ನನ್ನ ಮಗಳಿಗೆ ಗೊತ್ತಾದರೆ ಬಿಟ್ಟಾಳ, ಹುಸಿ ಬೇಜಾರು ಮಾಡ್ಕೊಂಡಾಳ. ಅವಳು ಗೊತ್ತಾಗ್ದಂಗೆ ಹೆಂಗಾರು ಮಾಡಿ ಮದುವೆ ಮುಗಿಸ್ಕೊಡ್ಬೇಕು. ಮದುವೆ ಆದಮೇಲೆ ಏನಾರ ಆಗಲಿ, ಮದುವೆ ಮುಂಚೆ ಹೆಂಗಾರ ಅವಳು ಗೊತ್ತಾಗ್ದಿರಂಗೆ ನೋಡ್ಕೋಬೇಕು. ಏನೂ ಮಾಡೋಕ್ಕಾಗಿಲ್ಲ. ಈಗ ಹುಡುಗನ ಅಂದ ಚಂದ, ವಯಸ್ಸು ಎಲ್ಲ ಕಟ್ಕೊಂಡು ಕೂತ್ಕೊಂಡ್ರೆ ಆತದ? ಬೇಕಾದಷ್ಟು ಆಸ್ತಿ ಅಂತಸ್ತಲ್ಲ ಅದೇ. ಕಾವೇರಕ್ಕ ಈ ಸುಶೀಲ ಹೋಗು, ಕರ್ಕೊಬ್ರಗು ಇವಳನ್ನ ಕವಿತಿನ. ಹುಡುಗಂಗೆ ವಯಸ್ಸಾಗಿರಂಗೆ ಕಾಣ್ತಲ್ವಾ? ಏನು ಯಾರೆಯ ಅಂಕಲ್ ಕಂಡಂಗೆ ಕಾಣ್ತಾ ಕೂತವನೇ. ಏನು ಹುಸಿ ವಯಸ್ಸಾಗಿದೆ ಅದಕ್ಕ? ಇವನಿಗೆ ಯಾಕೆ ಕವಿತನ ಕೊಡೋಕೆ ಹಿಂಗೆ ಓಡಾಡ್ತಾ ಇದ್ದೀ? ನಿನಗೆ ಏನು ಗೊತ್ತಾಗ್ತಿಲ್ಲ. ಸುಮ್ಮನೆ ನಿಂತ್ಕೋ ಸುಶೀಲ. ಹೋಗು, ಕವಿತನ ಕರ್ಕೊಬ್ರಗು. ಸರಿ ಕಣವ. ಏನು ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ? ಎಲ್ಲ ಇಲ್ಲೇ ಅವರೇ. ನನ್ನ ಸೊಸೆ ನನ್ನ ಮಗಳನ್ನ ರೆಡಿ ಮಾಡ್ತಾವಳ ರೂಮಲ್ಲಿ. ನನ್ನ ಮಗ ಇಲ್ಲೇ ಎಲ್ಲೋ ಇದ್ದ. ಕರಿತೀನಿ. ಶ್ರೀಕಾಂತ, ಪಿಂಕಿ, ನಾನು ಒಬ್ಬನೇ ಮಗ ಶ್ರೀಕಾಂತ ಅಂತ. ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾವನೆ. 1.5 ಲಕ್ಷ ಸಂಬಳ.
ಹೌದಾ, ವೆರಿ ಗುಡ್. ಹಾಯ್ ಶ್ರೀಕಾಂತ್ ಅವರೇ. ವೆರಿ ಗುಡ್ ಶ್ರೀಕಾಂತ್ ಅವರೇ, ಹಾಯ್. ಶ್ರೀಕಾಂತ ಅವರೇ ಕಣಪ್ಪ ಹುಡುಗ, ಅವರವರು ಅಂಬ. ಏನಮ್ಮ, ಏನಾಗಿದೆ ನಿನಗೆ? ತಲೆಗೆ ಏನಾದರೂ ಕೆಟ್ಟಿದ್ಯಾ? ಹುಚ್ಚಿಗೆ ತಿಳ್ದಿದ್ಯಾ ಹೆಂಗೆ ನಿನಗೆ? ಅವ್ನು ಹುಡುಗನ ಥರನ ಇದ್ದಾನೆ, ಅಷ್ಟೊಂದು ವಯಸ್ಸಾಗಿದೆ, ಹುಡುಗ ಅಂತೆ ಹುಡುಗ. ಏನಮ್ಮ ಮಾಡ್ತಿದ್ಯಾ ನೀನು? ನೋಡು, ನಿನ್ನ ತಮ್ಮಯ್ಯ ಬಂದವ್ರ ಮುಂದೆ ಹಿಂಗೆಲ್ಲ ಆಡ್ಬೇಡ, ಅವ್ರು ಹೋದ್ಮೇಲೆ ಮಾತಾಡಕತ್ತೆ ಸುಮ್ಮನೆ. ಏನು ಕಾವೇರಿ ಅವರೇ ಹಿಂಗೆ ಮಾತಾಡ್ಕೊಂಡು ನಿಂತ್ಕೋತೀರೋ, ನಮ್ಮ ಹುಡುಗಿನ ಕರಿತೀರೋ? ಕಾವೇರಿ ಹೋಗು, ಕವಿತನ ಕರ್ಕೊಬರಗು. ಹಾಂ, ಕರ್ಕೊಬಂದ್ಬಿಡ್ತೀನಿ, ಕರ್ಕೊಬಂದ್ಬಿಟ್ಟ. ಅಕ್ಕ ನೋಡಕ್ಕ, ಇವಳೇ ಹುಡುಗಿ ಕವಿತಾ ಅಂತ, ಡಾಕ್ಟ್ರು ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು, ಗೌರ್ಮೆಂಟ್ ಕೆಲಸ. ಕವಿತಾ ನೋಡವ, ಅವನೇ ಹುಡುಗಕ್ಕಂತೆ, ನೋಡು ಕತ್ತೈತೆ ನೋಡು. ಇವನು ಹುಡುಗನ? ಅಯ್ಯೋ ದೇವ್ರೆ, ಇಷ್ಟೊಂದು ವಯಸ್ಸಾಗಿದೆ. ನಮ್ಮಮ್ಮಂಗೆ ನಾನು ಏನು ಪಾಪ ಮಾಡಿದ್ದೀನೋ ಏನೋ, ಯಾಕೆ ಈ ಥರ ಈ ಮುದ್ಕನ ನನ್ನ ಮದುವೆ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಏನಾದರೂ ಮಾಡ್ಕೊಳ್ಳಿ ಬಿಡು, ಹೊರಗೆ ನಾನು ಇವನು ಮದುವೆ ಆಗೋದೇ ಖುಷಿ ಆದರೆ ನನಗೆ ಯಾವ ಬೇಜಾರು ಇಲ್ಲ. ನನಗಂತೂ ಕವಿತಾ ಅವ್ರು ತುಂಬ ಇಷ್ಟ ಆದರು. ಕವಿತಾ ಅವರೇ, ನಿಮಗೆ ನಾನು ಹೇಗೆ ಅನಿಸ್ತು? ನಾನು ಇಷ್ಟ ಆದ್ನಾ? ಈ ಮದುವೆಗೆ ನಿಮ್ಮ ಒಪಿನಿಯನ್ ಏನು ಹೇಳಿಬಿಟ್ರೆ ಒಳ್ಳೇದಲ್ವಾ? ನೀವು ಹೀಗೆ ಕೇಳಿದ್ರೆ ಹೇಗೆ? ನನಗೂ ಟೈಮ್ ಬೇಕಲ್ವಾ? ಈಗ ತಾನೇ ನಾವು ನೋಡಿರೋದು ನಿಮ್ಮನ್ನು. ಅವಳ ಹತ್ರ ನಾವು ಮಾತಾಡ್ಬಿಟ್ಟು ಮೀನಾಕ್ಷಿ ಅಂತ ಹೇಳಿ ಕಳಿಸ್ತೀವಿ. ಸ್ವಲ್ಪ ಟೈಮ್ ಕೊಡಿ ನಮಗೂ. ನಾವು ಅವಳ ಹತ್ರ ಕೂತ್ಕೊಂಡು ಅವಳಿಗೆ ಇಷ್ಟನಾ ಇಲ್ವಾ ಏನು ಎತ್ತ ಎಲ್ಲ ಕೇಳ್ಬಿಟ್ಟು ಮೀನಾಕ್ಷಿ ಅಂತ ಹೇಳಿ ಕಳಿಸ್ತೀವಿ. ಆಯಿತು, ನೀವೆಲ್ಲ ಮಾತಾಡಿ ನಿಧಾನಕ್ಕೆ ಹೇಳಿ ಕಳಿಸಿ. ಮೀನಾಕ್ಷಿ ಆಂಟಿ ಹತ್ರ ಹೇಳಿ ಕಳಿಸಿ. ಸರಿ, ನಾವಿನ್ನು ಬರ್ತೀವಿ. ಅಲ್ಲ ಕಣವ ಕವಿತಾ, ಸೀರೆಗಿರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬರೋದಲ್ವಾ? ಅಯ್ಯೋ ಪರವಾಗಿಲ್ಲ ಬಿಡಿ ಮೀನಾಕ್ಷಿ ಆಂಟಿ, ಅವ್ರು ತುಂಬ ಸಿಂಪಲ್ ಅನಿಸುತ್ತೆ. ಅವ್ರು ಈ ಥರ ಇದ್ರೇ ಚಂದ, ತುಂಬ ಚೆನ್ನಾಗಿದ್ದಾರೆ. ನನಗಂತೂ ತುಂಬ ಇಷ್ಟ ಆದರು. ಇವ್ರ ಸಿಂಪ್ಲಿಸಿಟಿನೇ ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಈ ಥರ ಸಿಂಪಲ್ ಹುಡುಗಿರ ಅಂದರೆ ಇಷ್ಟ ಆಗೋದು. ನಾನು ಬಿಡವಾ, ಹಿಂಗೆ ಚೆನ್ನಾಗವಳಲ್ಲ. ಸರಿ, ಹಾಗಿದೆ ನಾವಿನ್ನು ಹೊರಡ್ತೀವಿ. ಯಾವುದಕ್ಕೂ ಮೀನಾಕ್ಷಿ ಆಂಟಿ ಹತ್ರ ಹೇಳಿ ಕಳಿಸಿ. ಬರ್ತೀವಿ. ಸರಿ ಆಯಿತು, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಸರಿ ಕಾವೇರಿ, ನಾನು ಹೋಯ್ತೀನಿ, ಮನೆ ಕರ್ಕೊಯ್ತೀನಿ. ಮನೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಏನಾರು ಅಡುಗೆ ಗಿಡಿಗೆ ಮಾಡಿ ಊಟ ಹಾಕ್ಬಿಟ್ಟು ಕಳಿಸ್ತೀನಿ. ಯಾವುದಕ್ಕೂ ಅದೇನು ಮಾತಾಡ್ಬಿಟ್ಟು ಹೇಳಿ. ಹಾಂ ಸರಿ ಕಣಕ್ಕ, ಆಯಿತು. ಅಲ್ಲ ಕನಸಿಕಂತ ಆ ಹುಡುಗಂಗೆ ಅಷ್ಟೊಂದು ವಯಸ್ಸಾಗದಲ್ಲಪ್ಪ, ನಿಮ್ಮ ವೈದ್ಯ ಯಾಕೆ ಹಿಂಗೆ ಆಡ್ತಾ ಇದ್ದಲ್ಲ ಹಿಂಗೆ? ನಮ್ಮ ಅಮ್ಮಂಗೆ ಹುಚ್ಚಿಡ್ದಿದೆ ಆಂಟಿ, ಹುಚ್ಚಿಡ್ದಿದೆ. ಆ ಹುಚ್ಚು ಅದು ಯಾವಾಗ ಬಿಡುತ್ತೋ ನನಗೆ ಗೊತ್ತಿಲ್ಲ. ಸರಿ ಆಯಿತು, ಅದು ಏನಾದರೂ ಮಾಡ್ಕೊಂಡು ಸಾಯಿ.